ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ದೀಪಾವಳಿ ಶುಭಾಶಯಗಳನ್ನು ಕೋರ್ತಾ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ 24.9.4 ಹೊಸದಾಗಿ ಅಪ್ಡೇಟ್ ಆಗಿದೆ. ಅದೇನು ಅಪ್ಡೇಟ್ ಆಗಿದೆ ಅನ್ನೋದನ್ನು ನೋಡೋಣ. ಮೊದಲು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟ್ ಮಾಡ್ಕೊಳ್ಳಿ. 24.9.4ರಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯಗಳು ಏನಪ್ಪ ಅಂದರೆ, ಒಂದನೇದಾಗಿ ಬಳಕೆದಾರರು ಈಗ ಮಗುವಿನ ಹೆಸರು, ನಿವಾಸಿ ಪ್ರಕಾರ ಮತ್ತು ದಿವ್ಯಾಂಗ ಸ್ಥಿತಿಯನ್ನು ಸಂಪಾದಿಸಬಹುದು, ಅಂದರೆ ಎಡಿಟನ್ನು ಮಾಡಬಹುದು ಅನ್ನುವಂಥದ್ದು. ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಅಪಾರ ID ರಚನೆ ಸ್ಥಳದ ಅವಶ್ಯಕತೆಯನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಇವೆರಡು 24.9.4ರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ. ಅದೇನಂತ ಹೇಳಿ ಲಾಗಿನ್ ಮಾಡಿಕೊಂಡು ನೋಡೋಣ ಬನ್ನಿ. ಮೊದಲದಾಗಿ ನಾವು ಬೆನಿಫಿಷರಿ ಒಳಗಡೆ ಬರೋಣ. ಬೆನಿಫಿಷರಿ ಒಳಗಡೆ ಏನು ಮಕ್ಕಳಿದಾರಲ್ಲ ಅವರ ಹೆಸರುಗಳನ್ನು, ವಿಳಾಸವನ್ನು, ದಿವ್ಯಾಂಗ ಸ್ಥಿತಿಯನ್ನು ಎಡಿಟ್ ಮಾಡ್ಬೋದು ಅನ್ನೋದನ್ನು ಈಗ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಹಾಗಾಗಿ ಇವಾಗ 6 ತಿಂಗಳಿಂದ 3 ವರ್ಷದ ಮಗು ನಾ ತಗೊತಾ ಇದ್ದೇನೆ ಉದಾಹರಣೆಗೆ. ಕ್ಲಿಕ್ ಮಾಡಿದ ತಕ್ಷಣ ಆ ಮಗುವಿನ ಹೆಸರಿನ ಮೇಲೆ ಕ್ಲಿಕ್ಕನ್ನು ಮಾಡೋಣ. ಕ್ಲಿಕ್ ಮಾಡಿದಾಗ ನೋಡ್ತಾ ಇರಬಹುದು ಮಗುವಿನ ಹೆಸರಿನ ಮುಂದುಗಡೆಗೆ ಪೆನ್ನಿನ ಅಥವಾ ಚಿತ್ರ, ಪೆನ್ಸಿಲ್ ಅಥವಾ ಪೆನ್ನಿನ ಥರ ಚಿತ್ರ ಇದೆ. ಮೊಬೈಲ್ ನಂಬರ್ ಮುಂದುಗಡೆ ಇದೆ, ಜೊತೆಗೆ ಲ್ಯಾಂಗ್ವೇಜ್ ಮುಂದುಗಡೆ ಇದೆ, ರೆಸಿಡೆನ್ಸ್ ಟೈಪ್ ಅಡ್ರೆಸ್ ಕಡೆ ಇದೆ, ಜೊತೆಗೆ ಚೈಲ್ಡ್ ಡಿಕ್ಲೇರ್ ದಿವ್ಯಾಂಗನ ಅನ್ನುವಂಥದ್ದು ಇಲ್ಲಿದೆ. ಎಲ್ಲೆಲ್ಲಿ ಈ ಪೆನ್ನಿನ ಚಿತ್ರವನ್ನು ಕೊಟ್ಟಿದ್ದಾರೆ ಅಲ್ಲಿ ನೀವು ಬದಲಾವಣೆಯನ್ನು ಮಾಡ್ಬೋದು. ಇವಾಗೇನು ನೀವು ಹೆಸರನ್ನು ಹಾಕಿ ವೆರಿಫೈ ಮಾಡಿಬಿಟ್ಟಿರ್ತೀರ, ಅದರ ವೆರಿಫೈ ಆಗಿರುತ್ತೆ, ಅವಾಗ ಎಡಿಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಹೆಸರುಗಳು. ಇವಾಗ ಮಗುವಿನ ಹೆಸರುಗಳನ್ನು ನೀವು ಎಡಿಟ್ ಮಾಡಬಹುದು. ಇಲ್ಲಿ ಆ ಚಿತ್ರದ ಮೇಲೆ, ಪೆನ್ನಿನ ಚಿತ್ರದ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಎಂಟರ್ ದ ನೇಮ್ ಆಫ್ ಚೈಲ್ಡ್ ಅಂಥೇಳಿ ಕೇಳುತ್ತೆ, ಅವಾಗ ಟೈಪನ್ನು ಮಾಡಬಹುದು. ಈ ರೀತಿಯಾಗಿ ಮಗುವಿನ ಹೆಸರಾಗಿರಬಹುದು, ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜನ್ನು ಬದಲಾವಣೆ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಅಡ್ರೆಸ್ಸನ್ನು ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಚೈಲ್ಡ್ ಡಿಕ್ಲೇರ್ ದಿವ್ಯಾಂಗನ, ಮಗು ದಿವ್ಯಾಂಗನಿದೆ ಇಲ್ಲ ಅನ್ನುವಂಥದ್ದು ಅದನ್ನು ಸಹ ಎಸ್ ಆರ್ ನೋ ಕೊಡುವುದನ್ನು ಎಡಿಟನ್ನು ಮಾಡ್ಬೋದು. ಇದು ಪೋಷಣ್ ಟ್ರ್ಯಾಕರ್ 24.9.4ರಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಇನ್ನೊಂದು ಅಪ್ಡೇಟ್ ಆಗಿರುವಂಥದ್ದು ಅಪರ್ ID ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಲೊಕೇಶನನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಇವೆರಡು ಅಪ್ಡೇಟ್ ಆಗಿರುವಂಥ ವಿಷಯ. ಇದು ಬಿಟ್ಟರೆ ಮತ್ತೇನಿಲ್ಲ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.